ಕನಕಪುರ ರಾಮನಗರದಲ್ಲಿ ನಡೆದ ದಿಶಾ ಸಮಿತಿ ಸಭೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರಾದ ಸಿಎನ್ ಮಂಜುನಾಥ್ ರವರು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವುದನ್ನು ಬಿಟ್ಟರೆ ಬೇರೆ ಯಾವ ವಿಚಾರವನ್ನೂ ಮಾತನಾಡಿಲ್ಲ ಎಂಬ ಹೇಳಿಕೆಗಳು ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ. ಇದು ಸತ್ಯಕ್ಕೆ ದೂರವಾದ ಮಾತು ಎಂದು ಕನಕಪುರ ತಾಲೂಕು ಜೆಡಿಎಸ್ ಮಹಿಳಾ ಘಟಕದ ಅಧ್ಯಕ್ಷೆ ಹಾಗೂ ದಿಶಾ ಸಮಿತಿ ನಾಮನಿರ್ದೇಶಿತ ಸದಸ್ಯರಾದ ಜಿಪಿ ಶೋಭಾ ಹಾಗೂ ಡಿ ಶ್ರೀನಿವಾಸ್ ಆರೋಪಿಸಿದ್ದಾರೆ. ನಗರದ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ಮಾತನಾಡಿದ ಅವರು, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರು ಆರೋಗ್ಯ ಇಲಾಖೆಯಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಕೂಡಲೇ ಸಮಸ್ಯೆ ಬಗೆಹರಿಸುವಂತೆ ಹೇಳಿದ್ದಾರೆ. ಕಂದಾಯ ಇಲಾಖೆ, ಶಿಕ್ಷಣ ಇಲಾಖೆ ಹಾಗೂ ತಾಲೂಕಿನ ಕೆರೆಗಳಿಗೆ ನೀರು ತುಂಬಿಸುವ ವಿಚಾರವನ್ನು ಸಭೆಯಲ್ಲಿ ಚರ್ಚಿಸಿದ್ದಾರೆ. ಇದನ್ನೆಲ್ಲ ಬಿಟ್ಟು ಕೇವಲ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟ ವಿಚಾರವನ್ನು ಮಾತನಾಡಿದ್ದಾರೆ ಎಂಬುದು ಸರಿಯಾದ ಕ್ರಮವಲ್ಲ. ಇದನ್ನು ಬಲವಾಗಿ ಖಂಡಿಸುತ್ತೇನೆ ಎಂದು ಹೇಳಿದರು. ಕೆರೆಗಳಿಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಜೊತೆ ಮಾತನಾಡಿ ನಗರದ ನಾರಾಯಣಪ್ಪ ಕೆರೆಗೆ ನೀರು ತುಂಬಿಸುವ ಕೆಲಸ ಮಾಡಲಾಗಿದೆ. ಕಂದಾಯ ಇಲಾಖೆಯಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿಸಲಾಗಿದೆ. ಸಿಎನ್ ಮಂಜುನಾಥ್ ರವರು ಸಂಸದರಾದ ಮೇಲೆ ಕುಡಿಯುವ ನೀರಿನ ಘಟಕಗಳು, ಗ್ರಾಮಾಂತರ ಪ್ರದೇಶದಲ್ಲಿ ಬಸ್ ನಿಲ್ದಾಣಗಳನ್ನು ಕಾರ್ಯರೂಪಕ್ಕೆ ತರಲಾಗಿದೆ. ಇದನ್ನೆಲ್ಲ ಮರೆತು ಕೇವಲ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟ ವಿಷಯಗಳನ್ನು ಮಾತನಾಡಿದ್ದಾರೆ ಎಂಬುದು ಎಷ್ಟು ಸರಿಯಿದೆ ಎಂದು ಪ್ರಶ್ನೆ ಮಾಡಿದರು. ನಗರದ ದೇಗುಲ ಮಠದ ಬಳಿಯಿರುವ ಸ್ಮಶಾನದ ಬಗ್ಗೆ ಯಾರೂ ಗಮನಹರಿಸಲಿಲ್ಲ. ಅದನ್ನು ದಿಶಾ ಸಮಿತಿಯಲ್ಲಿ ಪ್ರಸ್ತಾವನೆಗೆ ತಂದಿದ್ದು, ಸ್ಮಶಾನ ಅಭಿವೃದ್ಧಿಗೆ 36 ಲಕ್ಷ ರೂಪಾಯಿಗಳ ಹಣ ಬಿಡುಗಡೆ ಮಾಡಲಾಗಿದೆ ಎಂದು ಆಯುಕ್ತರು ತಿಳಿಸಿದ್ದಾರೆ. ರೈತರ ರಾಗಿ ಖರೀದಿ ಕೇಂದ್ರಗಳಲ್ಲಿ ಬೆಳೆಗೆ ಬೆಂಬಲ ಬೆಲೆ ನಿಗದಿಪಡಿಸುವಂತೆಯೂ ಸಮಿತಿಯಲ್ಲಿ ಚರ್ಚಿಸಲಾಗಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮತ್ತೊಬ್ಬ ಸದಸ್ಯರಾದ ಡಿ ಶ್ರೀನಿವಾಸ್ ಮಾತನಾಡಿ, ರಾಮನಗರದಲ್ಲಿ ನಡೆದ ದಿಶಾ ಸಮಿತಿ ಸಭೆಯಲ್ಲಿ 11 ಜನ ಸದಸ್ಯರು ಹಾಜರಿದ್ದು, ಸಭೆಯಲ್ಲಿ ಭೂ ಪರಿವರ್ತನೆ, ಕೆರೆಗಳಿಗೆ ನೀರು ತುಂಬಿಸುವ ಹಾಗೂ ಆಸ್ಪತ್ರೆಯ ಆಂಬ್ಯುಲೆನ್ಸ್ ಸೇವೆ, ಶಾಲಾ ಕಾಲೇಜುಗಳಲ್ಲಿ ಶೌಚಾಲಯಗಳ ವ್ಯವಸ್ಥೆ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಗಿದೆ. ಸಂಸದರು ಕ್ಷೇತ್ರದ ಬಗ್ಗೆ ಉತ್ತಮವಾದ ಕಾಳಜಿಯನ್ನು ಹೊಂದಿದ್ದಾರೆ. ಮಹಾರಾಜರ ಕಟ್ಟೆಯಲ್ಲಿ ಕುಡಿಯುವ ನೀರಿನ ಟ್ಯಾಂಕ್ ನಿರ್ಮಾಣಕ್ಕೆ ಪೂರಕವಾದ ವರದಿಯನ್ನು ನೀಡುವಂತೆ ಸೂಚಿಸಿದ್ದಾರೆ. ಸಂಸದರ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡುವುದು ಸರಿಯಲ್ಲ ಎಂದು ತಿಳಿಸಿದರು. ಕನಕಪುರ ಕ್ಷೇತ್ರದ ಜನತೆಗೆ ನಮಸ್ಕಾರಗಳು. ನಾವು ದಿಶಾ ಸಮಿತಿಯ ಸದಸ್ಯರ ನಾಮನಿರ್ದೇಶನ ಸದಸ್ಯರಾದಂಥ ಶೋಭಾ ಮಾತಾಡ್ತಾ ಇದ್ದೀವಿ. ನಾನು ಹಲವಾರು ಪತ್ರಿಕೆಗಳಲ್ಲಿ ನೋಡಿದೆ, ದಿಶಾ ಸಮಿತಿಯಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಆರೋಗ್ಯದ ಬಗ್ಗೆ ಬಿಟ್ಟು ಬೇರೆ ಯಾವುದೇ ವಿಚಾರಗಳನ್ನ ಪ್ರಸ್ತಾವನೆ ಮಾಡಿಲ್ಲ ಅನ್ನೋದನ್ನು ಕೇಳ್ಪಟ್ಟೆ. ನಾವು ಅಲ್ಲಿ ದಿಶಾ ಸಮಿತಿಯಲ್ಲಿ ಮಾತಾಡಿದಂಥ ವಿಷಯಗಳು, ಮೊದಲನೇದಾಗಿ ಮಾತಾಡಿದ್ದು ಆರೋಗ್ಯ ಇಲಾಖೆಯಲ್ಲಿ ಏನೇನು ಸಮಸ್ಯೆಗಳಿದೆ ಅದ್ರ ಬಗ್ಗೆ ಮಾತಾಡಿದ್ವಿ, ಶಿಕ್ಷಣ ಇಲಾಖೆ ಬಗ್ಗೆ ಮಾತಾಡಿದ್ವಿ, ಕಂದಾಯ ಇಲಾಖೆ ಬಗ್ಗೆ ಮಾತಾಡಿದ್ವಿ, ತೋಟಗಾರಿಕೆ ಇಲಾಖೆ ಬಗ್ಗೆ ಮಾತಾಡಿದ್ವಿ, ಕೆರೆಗಳು ನೀರು ತುಂಬಿಸೋದ್ರ ಬಗ್ಗೆ ಮಾತಾಡಿದ್ವಿ. ಇದನ್ನೆಲ್ಲ ಬಿಟ್ಟು ಬರೀ ಆರೋಗ್ಯ ಇಲಾಖೆ ಮಾತ್ರ ಮಾತಾಡಿದ್ದಾರೆ ಅಂತ ಬರ್ತಾ ಇರೋದು ಅದು ಸರಿ ಇಲ್ಲ ಅಂತ ಅಂದ್ಕೊಳ್ತೀವಿ. ಏಕೆಂದರೆ ನಾವು ಮಾತಾಡಿರೋದು ಮಾತುಗಳು ಯಾವುದೇ ಪತ್ರಿಕೆಗಳಲ್ಲಿ ಆರೋಗ್ಯ ಇಲಾಖೆದು ಬಿಟ್ಟು ಬೇರೆ ಯಾವುದೂ ಬಿಂಬಿತವಾಗಿಲ್ಲ. ಮೊದಲನೇ ಕನಕಪುರ ತಾಲೂಕಲ್ಲಿ ನೀರಿನ ಸಮಸ್ಯೆ ಇದೆ ಅಂತ, ನೀರು ಕೆರೆಗಳಿಗೆ ತುಂಬಿಸ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಅದನ್ನು ಅಧಿಕಾರಿಗಳು ಗಮನಕ್ಕೆ ತಂದು ಈಗ ನಾರಾಯಣಪ್ಪ ಕೆರೆಯಲ್ಲಿ ನೀರು ತುಂಬಿಸಿದ್ದಾರೆ. ಅದಕ್ಕೆ ನಾವು ಅಧಿಕಾರಿಗಳಿಗೆ ಧನ್ಯವಾದನ ಹೇಳ್ತೀವಿ. ಮತ್ತು ಇನ್ನೊಂದು ವಿಚಾರ ಒಂದು, ಕಂದಾಯ ಇಲಾಖೆಗಳಲ್ಲಿ ಏನೇನು ನಡೀತಾ ಇದೆ ಅದನ್ನು ಪ್ರಸ್ತಾವನೆಗಳು ಎಷ್ಟರ ಮಟ್ಟಿಗೆ ಮಾಡಿದ್ದೀವಿ ಅನ್ನೋದು ಬೇಕಾದ್ರೆ ವಿಡಿಯೋಗಳನ್ನ ತರಿಸ್ಕೊಂಡು ನೋಡಲಿ ಕನಕಪುರ ಕ್ಷೇತ್ರದ ಜನತೆ. ಮತ್ತು ಕೆಲವು ಟೀಕೆಗಳು ಮಾಡ್ತಾರಲ್ಲ ಅವ್ರನ್ನ ನೋಡಲಿ. ಸಂಸದರಾದ ಮೇಲೆ ಈಗ ವಾಟರ್ ಫಿಲ್ಟ್ರ್ಗಳನ್ನ, ಕುಡಿಯೋ ನೀರು ಘಟಕಗಳನ್ನ ತಂದಿದ್ದಾರೆ, ಮತ್ತು ಬಸ್ ಸ್ಟಾಪ್ಗಳನ್ನ ಮಾಡಿಸಿದ್ದಾರೆ. ಅವೆಲ್ಲ ಪ್ರೊಸೆಸಿಂಗಲ್ಲಿದೆ. 10 ಬಸ್ ಸ್ಟಾಪ್ಗಳು ಕೂಡ ಅಲರ್ಟ್ ಆಗಿದೆ. ಇದನ್ನೆಲ್ಲ ಬಿಂಬಿತ ಮಾಡೋದು ಬಿಟ್ಟು ಸಂಸದರು ಆರೋಗ್ಯ ಇಲಾಖೆ ಅಂತ ಹೇಳೋದು ಎಷ್ಟು ಸರಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ದಯಮಾಡಿ ಪತ್ರಿಕೆ ಮಾಧ್ಯಮರಲ್ಲಿ ಒಂದು ಮನವಿ, ದಯವಿಟ್ಟು ನಾವು ಅಲ್ಲಿ ಏನು ಚರ್ಚೆಗಳನ್ನ ಮಾಡಿದ್ದೀವಿ ಅದನ್ನು ನಿಮ್ಮ ಇದರಲ್ಲಿ ಹಾಕಿ, ನಿಮ್ಮ ಪತ್ರಿಕೆಗಳಲ್ಲಿ ಪ್ರಕಟಿಸಿ. ಮತ್ತು ಸ್ಮಶಾನದಿರ್ಬೋದು, ಕನಕಪುರ ಸ್ಮಶಾನ ಇದೆಯಲ್ಲ, ದೇಗುಲ ಮಠ ಸ್ಮಶಾನ, ಅದನ್ನು ಇದುವರೆಗೂ ಯಾರೂ ಕೂಡ ಪ್ರಸ್ತಾವನೆ ಮಾಡಿಲ್ಲ. ಅಂಥದ್ರಲ್ಲಿ ನಾವು ಪ್ರಸ್ತಾವನೆಗೆ ತಂದು 36 ಲಕ್ಷ ಬಿಡುಗಡೆ ಆಗಿದೆ ಅಂತ ಆಯುಕ್ತರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಅದು ನಮ್ಗೆ ತುಂಬ ಖುಷಿ ಕೊಟ್ಟಿದೆ. ಈ ಥರ ಮುಂದಿನ ದಿನಗಳಲ್ಲಿ ಹಲವಾರು ಕೆಲಸಗಳಿದೆ. ಹಲವಾರು ರೈತರು ರಾಗಿ ಮಾರ್ತಾ ಇದ್ದಾರಲ್ಲ, ರಾಗಿ ತಂದು ಅದಕ್ಕೆ ಬೆಂಬಲ ಬೆಲೆ, ಅದ್ರ ಬಗ್ಗೆ ಕೂಡ ನಮ್ಮ ಸಂಸದರು ಹೆಚ್ಚಿನ ರೀತಿಯಲ್ಲಿ ಚರ್ಚೆ ಮಾಡಿದ್ದಾರೆ. ಅದರಿಂದ ದಯವಿಟ್ಟು ಮಾಧ್ಯಮದವರು ಎಲ್ಲವನ್ನೂ ಪ್ರಕಟ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಾಗಿ ಬೇಡ್ಕೊಳ್ತೀವಿ. ನಮಸ್ಕಾರ. ಪತ್ರಕರ್ತರಿಗೆ ಧನ್ಯವಾದಗಳು. ಆಮೇಲೆ ಏನು 17ನೇ ತಾರೀಕು ಜನವರಿ 17 ದಿಶಾ ಕಮಿಟಿ ಮೀಟಿಂಗ್ ಇತ್ತು,
ನಾವು 12 ಜನದಲ್ಲಿ 11 ಜನ ಇದ್ದು 11 ಜನದಲ್ಲಿ ಎಲ್ಲ ತಾಲೂಕಿನವ್ರೂ ಭೂ ಪರಿವರ್ತನೆ ಇರ್ಬೋದು, ಕೆರೆಗಳ ಅಭಿವೃದ್ಧಿ ಇರ್ಬೋದು, ನೀರು ತುಂಬಿಸೋದು ಇರ್ಬೋದು, ಇದು ಆಸ್ಪತ್ರೆ ಆಂಬುಲೆನ್ಸು ಅದ್ರ ಬಗ್ಗೆ ಇರ್ಬೋದು, ಸ್ಕೂಲು ಶೌಚಾಲಯ ಇರ್ಬೋದು, ಇದೆಲ್ಲ ಒಂದು ಚರ್ಚೆಗೆ ಬಂದಿದೆ. ಎಲ್ಲ ಚರ್ಚೆಗೆ ಬಂದು ಬರೀ ಆಸ್ಪತ್ರೆನೇ ಅಂತ ಇದು ಮಾಡ್ತಾ ಇದ್ದಾರೆ. ಅದು ತಪ್ಪು ಮಾಹಿತಿ. ಆ ತಪ್ಪು ಮಾಹಿತಿನ ಹೋಗಬಾರ್ದು. ಸಂಸದರಿಗೆ ಒಳ್ಳೆ ಒಂದು ಇದಿದೆ, ಕಳಕಳಿ ಇದೆ, ಕ್ಷೇತ್ರದ ಬಗ್ಗೆ ಕಳಕಳಿ ಇದೆ ಸಂಸದರಿಗೆ. ಅದನ್ನ ಸ್ವಲ್ಪ ಬಿಂಬಿಸಿ ಜನಗಳಿಗೆ ಅಭಿಪ್ರಾಯ ಬರೋಂಗೆ ಮಾಡಬೇಕು ಅಂತ ಹೇಳ್ತಾ, ಆಮೇಲೆ ನಾವು ಇಲ್ಲಿ ಕನಕಪುರದಲ್ಲಿ ಅದೇ ಇವ್ರು ಹೇಳ್ದಂಗೆ ದೇಗುಲ ಮಠದ್ದು ಇದು ಏನು ಮಸಾಣ, ನಾಳಪ್ಪನ ಕೆರೆ ನೀರು, ಮಹಾರಾಜ ಕಟ್ಟೆಯಲ್ಲಿ ಒಂದು ವಾಟರ್ ಫಿಲ್ಟ್ರು ನೀರು ಟ್ಯಾಂಕು ಇದು ಮಾಡಬೇಕು ಅಂತ ಹೇಳಿದ್ದು, ಆಯಿತು ಅಂತ ಹೇಳಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನೀರು ತುಂಬಿಸಿದ್ದಾರೆ. ಅದು ಒಂದು ವರದಿ ಕೊಡಿ, ನಮಗೆ ನಾವು ಮಾಡಿಸ್ತೀವಿ ಅಂತ ನಗರಸಭೆಯವರು ಹೇಳೋರೆ, ಅದರಂತೆ ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಧನ್ಯವಾದ ಅಂತ ಹೇಳಿ, ಉತ್ತಮ ಸಮಾಜಕ್ಕಾಗಿ ಪ್ರಜಾ ಭಾರತ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.